ಯತ್ನಾಳ್ ಬಿಗ್ ಬಾಂಬ್, ಬಿಜೆಪಿ ದಗದಗ. ಈ ಲೋಕಸಭೆ ಚುನಾವಣೆ ಆದ್ಮ್ಯಾಗ ಎಲ್ಲ ಅಪ್ಪ ಮಕ್ಕಳದು ಮುಗಿತ. ಅವರ ಅಪ್ಪನಿಗೆ ಅಂಜಲ್ಲ, ವಿಜಯೇಂದ್ರನಿಗೆ ಅಂಜುತ್ತೀವ. ಅವ್ರ ಅಪ್ಪಗೆ ಅಂಜಲ್ಲ, ವಿಜೇಂದ್ರಗೆ ಅಂಜು ಪ್ರಶ್ನೆ. ಸೋಮಣ್ಣ ಬೊಮ್ಮಾಯಿ ಸೋಲಿಸೋಕೆ ಬಿವೈವಿ ಪ್ಲಾನ್. ಸೋಮಣ್ಣ ಅವ್ರ ಬಲ್ಲಿ ವಿಜೇಂದ್ರ ಏನು ಮಾಡ್ಯಾನ, ನಮ್ಮ ಬೊಮ್ಮಾಯಿ ಅವ್ರು ಸೋಲಿಸ್ರಿಗೆ ವಿಜೇಂದ್ರ ಏನು ಮಾಡ್ಯಾರ, ಎಲ್ಲ ಇತಿಹಾಸ ಇದೆ. ಲೋಕಸಭೆ ಆಗದ್ಮ್ಯಾಗ ಇತಿಹಾಸ ಹೇಳ್ತೀನಿ. ಬಾಂಬ್, ಬಿಗ್ ಬಾಂಬ್. ಯತ್ನಾಳ್ ಸ್ಫೋಟಿಸಿರೋದು ಅಂತಿಂತ ಬಾಂಬ್ ಅಲ್ಲ, ರಾಜ್ಯ ಬಿಜೆಪಿ ನಾಯಕರು ಮತ್ತೆ ತಲೆ ಮೇಲೆ ಕೈ ಹೊತ್ತು ಕೂರುವಂತ ಬಾಂಬು. ಈ ಬಾಂಬ್ ಅಪ್ಪ ಮಕ್ಕಳ ಮೇಲೆ ಮಾತ್ರ ಅಂತೇಳಿ ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು. ಬಿಜೆಪಿ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಹೊಡೆತ ಕೊಡುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹಾಗಾದ್ರೆ ಯತ್ನಾಳ್ ಸ್ಫೋಟಿಸಿರುವ ಆ ಬಾಂಬ್ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 2 ತಿಂಗಳು ಬಾಕಿ ಇದ್ದು, ರಾಜ್ಯ ಬಿಜೆಪಿ ಈ ಸಲ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟುಗಳನ್ನು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದೆ. ಇತ್ತ ನಿನ್ನೆ ಅಮಿತ್ ಶಾ ಕರ್ನಾಟಕಕ್ಕೆ ಬಂದು ಮೈಸೂರು ಭಾಗದಲ್ಲಿ ಬಿಜೆಪಿ ನಾಯಕರ ಜೊತೆ ಮೀಟಿಂಗ್ ಮಾಡಿ ಹೋಗಿದ್ದಾರೆ. ಆ ಮೂಲಕ ಲೋಕಸಭಾ ಚುನಾವಣೆಗೆ ರಣಕಹಳೆ ಮೊಳಗಿಸೋಕೆ ಪ್ಲಾನ್ ಮಾಡಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ ಸ್ಫೋಟಿಸಿರೋ ಒಂದೊಂದು ಬಾಂಬ್ ಬಿಎಸ್ವೈ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗೋ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಿವೆ. ಅಷ್ಟೇ ಅಲ್ಲ, ಈ ಸಲದ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಅತಿ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ. ಹಾಗಾದ್ರೆ ಯತ್ನಾಳ್ ಹೇಳಿದ್ದೇನು ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ವಿಜಯೇಂದ್ರಗೆ ಕ್ರೆಡಿಟ್ ಸಿಗಲೇಬಾರದು. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ತಂತ್ರ, ರಣತಂತ್ರ, ಪ್ರತಿತಂತ್ರ ಏನು ನಡೆಯಲ್ಲ. 2019ರಲ್ಲಿ ಬಿಜೆಪಿ 25 ಎಂಪಿ ಸೀಟುಗಳನ್ನು ಗೆದ್ದಿದ್ದು ಮೋದಿ ವರ್ಚಸ್ಸಿನಿಂದ. ಹೀಗಾಗಿ ಈ ಸಲವು ಮೋದಿ ವರ್ಚಸ್ಸಿನಿಂದಲೇ ರಾಜ್ಯ ಬಿಜೆಪಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆಲ್ಲುತ್ತೆ ಅನ್ನೋದು ಯತ್ನಾಳ್ ಅವರ ವಾದ. ಅಪ್ಪಿತಪ್ಪಿ ಕರ್ನಾಟಕದಲ್ಲಿ ಬಿಜೆಪಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆದ್ರೆ ಅದು ಮರಿರಾಜ ಹುಲಿ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಗೆದ್ದಿದ್ದು, ಇದು ಬಿಎಸ್ವೈ ಮತ್ತು ಬಿವೈವಿ ಅವರ ಪವರ್ ಅಂತೇಳಿ ಮಾಧ್ಯಮಗಳು ಬಿಂಬಿಸುವ ಸಾಧ್ಯತೆ ಇದೆ. ಹಾಗೆ ಆಗಬಾರ್ದು. ಲೋಕಸಭಾ ಚುನಾವಣೆಯ ಗೆಲುವಿನ ಕ್ರೆಡಿಟ್ ವಿಜಯೇಂದ್ರ ಅವರಿಗೆ ಸಿಗಲೇಬಾರದು ಅಂತೇಳಿ ಯತ್ನಾಳ್ ಎಚ್ಚರ ವಹಿಸಿದ್ದಾರೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾ ಇದೆ. ಇದು ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇಲ್ಲ, ದೇಶನಾಗೂ ಇಲ್ಲ. ಈ ಲೋಕಸಭೆ ಚುನಾವಣೆ ಆದ್ಮ್ಯಾಗ ಎಲ್ಲ ಅಪ್ಪ ಮಕ್ಕಳದು ಮುಗಿತ. ಅಪ್ಪ ಮಕ್ಕಳ ಜೊತೆ ರಾಜಿ ಪ್ರಶ್ನೆಯೇ ಬರಲ್ಲ. ಹೌದು ವೀಕ್ಷಕರೇ, ಇತ್ತೀಚೆಗೆ ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಹಾಗೂ ಲೋಕಸಭಾ ಚುನಾವಣಾ ಸಿದ್ಧತೆ ವಿಚಾರವಾಗಿ ವರಿಷ್ಠರೊಂದಿಗೆ ಚರ್ಚಿಸಲು ದಿಲ್ಲಿಗೆ ಹೋಗಿದ್ದ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಿವಾಸಕ್ಕೂ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ವಿಜಯೇಂದ್ರ ಅವರ ಜೊತೆ ಫೋಟೋ ಒಂದರಲ್ಲಿ ಕಾಣಿಸಿಕೊಂಡಿದ್ರು. ಹೀಗಾಗಿ ಕೆಲ ಮಾಧ್ಯಮಗಳು ಯತ್ನಾಳ್ ವಿಜಯೇಂದ್ರ ಜೊತೆ ರಾಜಿ ಮಾಡಿಕೊಂಡಿದ್ದಾರೆ, ಯತ್ನಾಳ್ ಅವರನ್ನ ವಿಜಯೇಂದ್ರ ವಿಶ್ವಾಸಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ರೀತಿಯ ಸುದ್ದಿ ಮಾಡಿದ್ರು. ಆದ್ರೀಗ ಅದಕ್ಕೆ ಸ್ಪಷ್ಟನೆ ಕೊಟ್ಟಿರೋ ಯತ್ನಾಳ್ ಅಪ್ಪ ಮಕ್ಕಳ ಜೊತೆ ರಾಜಿ ಪ್ರಶ್ನೆಯೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ನೋಡ್ರಿ, ನಾ ರಾಜಿ ಆಗೋ ಪ್ರಶ್ನೆ ಇಲ್ಲ. ಯಾರ ಜೋಡ ರಾಜಿ ಆಗ್ಬೇಕು? ಅಪ್ಪ ಮಕ್ಕಳ ಜೋಡ. ಎದಕ್ಕಾಗಬೇಕು ರಾಜಿ? ಯಾರು ಎದಕ್ಕೆ? ಏನು ಅವಶ್ಯ? ನಂದೇನು ವಿಜಯೇಂದ್ರನಿಂದ ನನಗೇನು ಆಗಬೇಕಾಗಿಲ್ಲ. ನಾನೇನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ. ಅವ್ರ ಅಪ್ಪ ಮಕ್ಕಳ ಜೋಡ ನಂದೇನು ವ್ಯವಹಾರ ಇಲ್ಲ. ನನ್ನ ಏನೇ ಇದ್ರೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ, ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು. ನಂಬರ್ 3, ಬಿಜೆಪಿಗರನ್ನ ಸೋಲಿಸೋಕೆ ವಿಜಯೇಂದ್ರ ಪ್ಲಾನ್. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯೇಂದ್ರ ಏನ್ ಮಾಡಿದ್ದಾರೆ? ವಿಜಯಪುರದಲ್ಲಿ ನನ್ನ ಸೋಲಿಸೋಕೆ ಏನ್ ಮಾಡಿದ್ರು? ಸೋಮಣ್ಣ ಅವರಿಗೆ ಏನ್ ಮಾಡಿದ್ರು? ಬೊಮ್ಮಾಯಿ ಅವರನ್ನ ಸೋಲಿಸೋಕೆ ಏನ್ ಮಾಡಿದ್ರು? ಎಲ್ಲ ಗೊತ್ತಿದೆ. ಲೋಕಸಭಾ ಚುನಾವಣೆ ಆದ್ಮೇಲೆ ಇತಿಹಾಸ ಬಿಚ್ಚಿಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಉದ್ದೇಶ ಏನು? ಮೊನ್ನೆ ವಿಧಾನಸಭಾದಾಗ ಏನೇನು ಉದ್ದೇಶ ಮಾಡ್ಯಾರ? ಬಿಜಾಪುರನಾಗ ವಿಜೇಂದ್ರ ಏನ್ ಮಾಡ್ಯಾರ? ಸೋಮಣ್ಣ ಅವ್ರ ಬಲ್ಲಿ ವಿಜೇಂದ್ರ ಏನ್ ಮಾಡ್ಯಾನ? ನಮ್ಮ ಬೊಮ್ಮಾಯಿ ಅವ್ರ ಸೋಲಿಸ್ರಿಗೆ ವಿಜೇಂದ್ರ ಏನ್ ಮಾಡ್ಯಾರ? ಎಲ್ಲ ಇತಿಹಾಸ ಇದೆ. ಲೋಕಸಭಾ ಆಗದ್ಮ್ಯಾಗ ಇತಿಹಾಸ ಹೇಳ್ತೀನಿ. ನಾವೆಲ್ಲರೇ ಹೊಂದಾಣಿಕೆ ಆಗಿದ್ದೀವಿ. ನೀವೆಲ್ಲ ಮೀಡಿಯಾದವ್ರು ಹುಷಾರ್ ಅಂದರು. ಯತ್ನಾಳ್ಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಆ ವಿಜೇಂದ್ರಗೆ ಅಂಜೋದಿಲ್ಲ, ಅವ್ರ ಅಪ್ಪಗೆ ಅಂಜಲ್ಲ, ವಿಜೇಂದ್ರಗೆ ಅಂಜೋ ಪ್ರಶ್ನೆ. ನಂಬರ್ 4, ನನ್ನ ಹೇಳಿಕೆಯಿಂದ ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ. ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧ ನಾನು ಏನೇ ಹೇಳಿಕೆ ಕೊಟ್ಟರು ಅದು ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ. ಏನೂ ಪರಿಣಾಮ ಬೀರೋದು ಯಾಕಂತೀರಿ? ಏನು ಪರಿಣಾಮ? ಹೊಂದಾಣಿಕೆ ಇಲ್ಲ ಅಂದ್ರೆ ಪರಿಣಾಮ ಹೊಂದಾಣಿಕೆ ಗೊಂದಲ ಉಂಟಾಗತ್ತೆ. ನಾವೇನು ವಿಜೇಂದ್ರನಾಗ ಬೇರೆಯವ್ರಿಗೆ ಓಟ್ ಹಾಕತ್ ಹೇಳೋದಿಲ್ಲ. ಬಿಜೆಪಿಗೆ ಓಟ್ ಹಾಕತ್ ಬೇರೆ ಓಟ್ ಹಾಕಂತ ಅವ್ರು ಮೊನ್ನೆ ವಿಧಾನಸಭಾದಾಗ ಏನ್ ಮಾಡ್ಯಾರ ಅವ್ರಿಗೆ ಕೇಳ್ಕೋರಿ. ಅದೇನೇ ಇರಲಿ, ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟೇ ಸೀಟುಗಳನ್ನ ಗೆಲ್ಲಲಿ ಅದರ ಕ್ರೆಡಿಟ್ ವಿಜಯೇಂದ್ರ ಮತ್ತು ಬಿಎಸ್ವೈ ಅವರಿಗೆ ಸಿಗಬಾರ್ದು. ಅದು ನೇರವಾಗಿ ಮೋದಿ ಅವರಿಗೆ ಸಲ್ಲಬೇಕು ಅನ್ನೋದು ಯತ್ನಾಳ್ ಅವರ ಅಸಲಿ ಉದ್ದೇಶ. ಒಂದೊಮ್ಮೆ ರಾಜ್ಯದಲ್ಲಿ ಬಿಜೆಪಿ ಅತಿ ಕಳಪೆ ಸಾಧನೆ ಮಾಡಿದ್ರೆ ಆಗ್ಲೂ ವಿಜಯೇಂದ್ರ ಅವರನ್ನ ಟಾರ್ಗೆಟ್ ಮಾಡಬಹುದು ಅನ್ನೋದು ಯತ್ನಾಳ್ ಅವರ ಲೆಕ್ಕಾಚಾರ. ಹಾಗಾದ್ರೆ ಯತ್ನಾಳ್ ಅವರ ಈ ಬೆಂಕಿ ಮಾತುಗಳು ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿಯನ್ನ ಹಣಿಯೋಕೆ ಕಾಂಗ್ರೆಸ್ಗೆ ಒಂದು ಬ್ರಹ್ಮಾಸ್ತ್ರವಾಗಿ ಪರಿಣಮಿಸುತ್ತೆ.
ಅಂತ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.